ಇಂದು ಬೆಳಗ್ಗೆ 11 ಗಂಟೆಯ ಬಳಿಕ ಚೆನ್ನಮ್ಮ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಲಾಗುತ್ತೆ. ಹೊಳೆನರಸೀಪುರದ ಹರದನಹಳ್ಳಿಗೆ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಲಾಗುತ್ತೆ. ಅಂತಿಮ ಸಿದ್ಧತೆಯನ್ನು ಕೂಡ ಆ ನಿಟ್ಟಿನಲ್ಲಿ ಮಾಡಿಕೊಳ್ಳಲಾಗಿದೆ. ಇಡೀ ಹರದನಹಳ್ಳಿಯ ಗ್ರಾಮ ಶೋಕ ಸಾಗರದಲ್ಲಿ ಮುಳುಗಿದೆ. ನಾಳೆ ಹರದನಹಳ್ಳಿಯಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ಕೂಡ ನಡೆಯಲಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡ್ತಾರೆ ಅನ್ನುವಂಥ ಮಾಹಿತಿ. ಪದ್ಮನಾಭನಗರದಿಂದ ಬೆಳಗ್ಗೆ 11 ಗಂಟೆಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ, ಹರದನಹಳ್ಳಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಆನಂತರ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ನಾಳೆ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಗುತ್ತೆ ಅನ್ನುವಂಥ ಮಾಹಿತಿ. ಅದಕ್ಕೂ ಕೂಡ ಈಗ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ಹರದನಹಳ್ಳಿಯಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಈಗ ನಿನ್ನೆ ಸಾಕಷ್ಟು ಆಲ್ಮೋಸ್ಟ್ ರಾಜ್ಯದ ಎಲ್ಲ ಪ್ರಮುಖ ಪಕ್ಷಗಳ ಪ್ರಮುಖ ನಾಯಕರು ಬಂದರು, ಆಮೇಲೆ ರಾಜಕೀಯ ಪ್ರಪಂಚದ ಗಣ್ಯರು ಎಲ್ಲರೂ ಕೂಡ ಭೇಟಿ ಮಾಡಿದ್ರು. ಆಮೇಲೆ ಇನ್ನೂ ಯಾರೆಲ್ಲ ಬಂದರು, ಅವರ ಕುಟುಂಬಕ್ಕೆ ಆಪ್ತರಾಗಿರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರಗಳ ಜನರು ಬಂದು ಚೆನ್ನಮ್ಮ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಿದ್ರ. ಮತ್ತು ಇವತ್ತು ಯಾವ ರೀತಿಯಲ್ಲಿ ಮುಂದಿನ ವಿಧಿವಿಧಾನಗಳು ನಡೆಯಲಿವೆ, ಏನೆಲ್ಲ ಆಗತ್ತೆ ಇವತ್ತು? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡ್ತಾ ಇದ್ವಿ ನಿನ್ನೆ ರಾಜ್ಯದ ಎಲ್ಲ ಪ್ರಮುಖ ರಾಜಕೀಯ ನಾಯಕರು, ಯಾಕಂತಂದರೆ ಸುಮಾರು 75 ವರ್ಷ ರಾಜಕೀಯ ಜೀವನವೇ ಇದೆ, 7 ದಶಕ ದೇವೇಗೌಡರ ರಾಜಕೀಯ ಜೀವನವೇ ಇದೆ. ಆ ಅಷ್ಟೂ ವರ್ಷಗಳು ದೇವೇಗೌಡರ ಸಾಥಿಯಾಗಿ ಸಹವರ್ತಿಯಾಗಿ ಚೆನ್ನಮ್ಮ ನಡೆದುಕೊಂಡೇ ಬಂದಿದ್ದಾರೆ. ದೇವೇಗೌಡರ ಜೊತೆಗೆ ಹೆಜ್ಜೆ ಹಾಕ್ಕೊಂಡು ಬಂದಿದ್ದಾರೆ. ರಾಜಕೀಯ ಲೋಕದ ಎಲ್ಲ ಗಣ್ಯರಿಗೂ ಚಿರಪರಿಚಿತ ಇರತಕ್ಕಂಥ ಕರ್ನಾಟಕದ ನಾಡಿನ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಚಿರಪರಿಚಿತ ಅಂತ ಹೇಳಬಹುದಾದಂತಹ ವ್ಯಕ್ತಿ ಚೆನ್ನಮ್ಮ ಅವರು. ದೇವೇಗೌಡರ ಒಡನಾಟ ಇರುವಂತಹ ಎಲ್ರಿಗೂ ಕೂಡ ಚೆನ್ನಮ್ಮ ಅವರ ಪರಿಚಯವೂ ಕೂಡ ಇರುತ್ತೆ. ಸುದೀರ್ಘ 72 ವರ್ಷಗಳ ಕಾಲದ ದಾಂಪತ್ಯ ಜೀವನ, ಬೃಹತ್ ಕುಟುಂಬವನ್ನು ಬಹಳ ತಾಳ್ಮೆಯಿಂದ ನಿಭಾಯಿಸಿಕೊಂಡು ಬಂದಿರತಕ್ಕಂಥ ಹಿರಿಯ ಜೀವ. ಹಾಗಾಗಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಅದೇ ರೀತಿ ಚೆನ್ನಮ್ಮ ಅವರ ವಿಚಾರದಲ್ಲಿ ಹಾಸನದ ಜನರು ಕೂಡ ಬಹಳ ಒಳ್ಳೆಯ ಭಾವನೆಯನ್ನು ಹೊಂದಿದ್ರು ಅನ್ನುವಂಥ ಮಾತು ಕೇಳಿ ಬರುತ್ತೆ. ತಾಯಿಯ ಹಾಗೆ ಪ್ರತಿಯೊಬ್ಬರನ್ನು ಕೂಡ ನೋಡಿದ್ರು ಅವರು ಅಂತ. ಯಾರೆಲ್ಲ ಅಲ್ಲಿ ರಾಜಕೀಯ ಏನೇ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಕ್ಕೆ ಮನೆಗೆ ಬಂದವರು ಯಾರೇ ಇದ್ದರೂ ಕೂಡ ಅವ್ರನ್ನ ತಾಯಿಯ ರೀತಿಯಲ್ಲಿ ಉಣಿಸಿ ತಿನ್ನಿಸಿ ಅವರು ಒಳ್ಳೆಯ ಆಪ್ತತೆಯಿಂದ ನೋಡ್ಕೊಳ್ತಾ ಇದ್ರು ಅನ್ನುವಂಥದ್ದು.